370 ಹಿರಿಯ ನಾಗರಿಕರ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಚನ್ನವೀರ ಮಹಾಸ್ವಾಮಿಗಳು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಾಳಿಕಾಯಿಯವರ ಜಮೀನಿನಲ್ಲಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಲಕ್ಷ್ಮೇಶ್ವರ ತಾಲೂಕು ಘಟಕದ ವತಿಯಿಂದ ನಡೆದ 370 ಹಿರಿಯ ನಾಗರಿಕರ ಹುಟ್ಟುಹಬ್ಬ ಹಾಗೂ ಮಾಸಿಕ ಸಭೆ ಕಾರ್ಯಕ್ರಮವನ್ನು ಹೂವಿನ ಶಿಗ್ಲೆ ವಿರಕ್ತ ಮಠದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಂಘದ ರಾಜ್ಯಾಧ್ಯಕ್ಷರಾದ ಬಿಎ ಪಾಟೀಲ್, ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಪಾಲ್ಗೊಂಡು ಮಾತನಾಡಿದರು. ಈ ಸಮಯದಲ್ಲಿ ಸಂಘದ ತಾಲೂಕು ಅಧ್ಯಕ್ಷರಾದ ಸಿಆರ್ ಲಕ್ಕುಂಡಿಮಠ, ಸುನಂದಮ್ಮ ಬೆಂಗಳೂರು, ದೇವಣ್ಣ ಬಳಿಗಾರ್, ಎಸ್ಸಿ ಅಳಗವಾಡಿ, ಚಂಪಣ್ಣ ಬಾಳೆ ಚಂಬಣ್ಣ, ಬಾಳಿಕಾಯಿ, ಟಿಡಿ ಪಾಟೀಲ್, ಐಎಸ್ ಮಡಿವಾಳರ್, ಚನ್ನಪ್ಪ ಕೋಲ್ಕಾರ್, ಕುಬೇರಪ್ಪ ವಾಲಿಶೆಟ್ರೆ, ಕೃಷ್ಣಮೂರ್ತಿ ಪತ್ತಾರ್ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು, ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ವೈರಣ್ಣ ಹಡ್ಪತ್, ಪ್ರಜಾಪವ ಟಿವಿ, ಲಕ್ಷ್ಮೇಶ್ವರ. ಇವತ್ತು ನಮ್ಮ ಸಮಾಜಕ್ಕೆ ದೊಡ್ಡ ಆಸ್ತಿ, ಇದು ದೊಡ್ಡ ಬಳುವಳಿ, ದೊಡ್ಡ ಕೊಡುಗೆ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಮಂತ ಹಿರಿಯರು. ಇವತ್ತು ದೊಡ್ಡ ನಿಮ್ಮಂತ ಹಿರಿಯರು ಮನೆಯಾಗಿದ್ರೆ ಸಾಕು, ಆ ಮನೆ ತಂಪು, ಆ ಮನೆ ಇಂಪು, ಆ ಮನೆ ಸೊಬಗೆ ಬೇರೆ ಆಗಿರ್ತತಿ. ಅದಕ್ಕಿಂತ ದಿವಸ ನಿಮ್ಮಂತ ಹಿರಿಯರನ್ನೆಲ್ಲ ನೋಡಿ ನನಗೆ ಎಷ್ಟು ಖುಷಿ ಆತಪ್ಪ ಅಂತ ಕೇಳಿದ್ರೆ, 100 ದೇವಸ್ಥಾನ ಒಮ್ಮೆಲೆ ಹೋಗಿ ನೋಡಿ ನೆನಪ ಅನ್ನಷ್ಟು ಖುಷಿ ನನಗೆ ಆತ್ ನೋಡ್ರಿ. 100 ದೇವಸ್ಥಾನಕ್ಕೆ ಒಮ್ಮೆಲೆ ಭೇಟಿ ಕೊಟ್ಟಾಗ ಎಷ್ಟು ಖುಷಿ ಆಕೈತಲ್ಲ, ಅಷ್ಟು ಹಿರಿಯರನ್ನ ನೋಡಿ ಅವ್ರಿಗೆ ಖುಷಿ ಆಕೈತಿ. ಪಾಪ ತಾವೆಲ್ಲ ಇಂಥ ವಿಷಯದೊಳಗೆ ಬಂದಿರಿ. ನಿಮ್ಮಂಥವ್ರ ಸಮಸ್ಯೆಗಳು ಸಾಕಷ್ಟಿದಾವೆ. ನಮ್ಮ ಪಾಟೀಲರು ಅದನ್ನ ಸಾಕಷ್ಟು ಅಧ್ಯಯನ ಮಾಡಿ ಇವತ್ತು ಸರ್ಕಾರದ ಜೊತೆಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿ ಆಯ್ತು. ಅದಕ್ಕೆ ಇವತ್ತು ನಿಮ್ಮಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರಬಾರ್ದು. 10 ಮಕ್ಕಳನ್ನ ಚಂದಾಗ ಇಬ್ಬರೇ ಗಂಡ ಹೆಂಡತಿ ಕೂಡಿ ಸಾಕಿರ್ತೀರಿ, ಮುಂದೆ 10 ಮಕ್ಕಳು ಕೂಡ ಇಬ್ಬರು ಗಂಡ ಹೆಂಡತಿ ನೀವು ಅಪ್ಪ ಅವನು ಸಾಕಂಗಿಲ್ಲ ಅಂತ ಕೇಳಿ ಅಂತ ದುರ್ದೈವದ ಪರಿಸ್ಥಿತಿ ಇವತ್ತಿನ ದಿವಸ ಅನ್ನತಕ್ಕಂಥ ನಮ್ಮ ಭಾರತೀಯ ಪರಂಪರೆಯಲ್ಲಿ ವೃದ್ಧಾಶ್ರಮಗಳನ್ನು ನಾವು ಸ್ಥಾಪನೆ ಮಾಡಿ ಅಲ್ಲಿಗೆ ಅಟ್ಟತಾ ಇದ್ದೇವಪ್ಪ ಅಂತ ಕೇಳಿದ್ರೆ ಇದು ಕೂಡ ದುರ್ದೈವದ ಸಂಗತಿ. ಅದಕ್ಕೆ ಹಿಂಗಾಗಬಾರ್ದು. ನಿಮಗೆ ಒಂದು ಒಳ್ಳೆಯ ರೀತಿಯ ಸಂಸ್ಕಾರ ರೀತಿಯಿಂದ ಆಗಲಿಲ್ಲ ಅಂದ್ರೂ ಕೂಡ ಕಾನೂನು ರೀತಿಯಲ್ಲಾದ್ರೂ ಕೂಡ ನಮಗೆ ಅಧಿಕಾರ ಸಿಗಬೇಕು, ನಮಗೆ ಒಂದು ಮಹತ್ವ ಸಿಗಬೇಕಂತಕ್ಕಂಥ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಇಂಥ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ, ಇದರೊಳಗೆ ಸದಸ್ಯರಾಗ್ರಿ. ನಮ್ಮ ಅಜ್ಜವರಂತವ್ರು ಇಷ್ಟು ವಯಸ್ಸಾದ್ರೂ ಕೂಡ ಎಷ್ಟು ನೆನಪಿಟ್ಕೊಂಡು ಅಷ್ಟು ದೂರದಿಂದ ಬಂದು ನಿಮ್ಮಂತ ಸದಸ್ಯನ ಕರ್ಕೊಂಡ್ಬಂದು ಬಹಳಷ್ಟು ಈ ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಬೆಂಬಲವನ್ನು ತುಂಬಿದ್ದಾರೆ, ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಪಾಟೀಲರಿಗೆ ಒಂದು ಚಪ್ಪಾಳೆಯನ್ನು ತಟ್ಟಿ ನಾವು ಧನ್ಯವಾದಗಳನ್ನು ಹೇಳೋಣ. ಯಾಕಂದ್ರೆ ಅವ್ರಿಗೆ ಬರ್ತಾ ಐತಂತೆ, ಪೆನ್ಷನ್ ಬರ್ತಾ ಐತೆ ಅವ್ರಿಗೆ, ಹೌದಲ್ರಿ? ಬೇಕಾದಷ್ಟು ಬರ್ತಾ ಐತಿ. 56,000 ರೂಪಾಯಿ ಪೆನ್ಷನ್ ಬರ್ತೈತೆ ಅಂತಪ್ಪ. ಬಹಳ ಖುಷಿ ಆಗ್ತಲ್ಲ ನಿಮಗೆ. ಅದಕ್ಕೆ ನಮಗೆ ಏನೇನು ಬರಂಗಿಲ್ಲ, ಅದಕ್ಕೆ ನಮ್ಮ ಸಲುವಾಗಿ ಅವ್ರು ಹೋರಾಟ ಮಾಡಕತ್ತಾರಪ್ಪ ಅಂತ ಕೇಳಿದ್ರೆ ನಮ್ಮ ಅಜ್ಜಾರ ನೋಡಲ್ಲ, ಕುನ್ಮಠ ಅಜ್ಜಾರ, ಅವ್ರಿಗೂ ಸಿಕ್ಕಾಪಟ್ಟೆ ಬರ್ತೈತೆ ಅಂತ ಹೇಳಿದ್ದಾರೆ. ಅವ್ರಿಗೆ ಎಷ್ಟು ಬರ್ತದೆ ಅಂತ ಹೇಳಿಲ್ಲ, ಮತ್ತೆ ಆಮೇಲೆ ಹೇಳ್ತೇನೆ. ಹೌದಲ್ರಿ? ಅವ್ರಿಗೂ ಕೂಡ ಬರ್ತಾ ಐತಿ. ಅದಕ್ಕೆ ಎಲ್ಲರಿಗೂ ಕೂಡ ಪೆನ್ಷನ್ ಬರೋರು ಬರ್ಲಾರ್ದವ್ರು ಸಲುವಾಗಿ ಹೋರಾಟ ಮಾಡಕತ್ತಾರಪ್ಪ ಅಂತ ಕೇಳಿದ್ರೆ ನಾವು ಅವ್ರಿಗೆ ಬೆನ್ನೆಲುಬಾಗಿರೋಣ, ಅವ್ರ ಜೊತೆಗೆ ಇರೋಣ. ನಮ್ಮ ಲಕ್ಷ್ಮೇಶ್ವರದಲ್ಲಿ ಇದನ್ನೊಂದು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಸೋಣ. ನಮ್ಮ ಲಕ್ಷ್ಮೇಶ್ವರ ಪ್ರಾಂತದಲ್ಲಿ ಇರ್ತಕ್ಕಂಥ ಯಾವ ಹಿರಿಯ ನಾಗರಿಕರೂ ಕೂಡ ತೊಂದರೆ ಆಗೈತಿ ಅಂತ ಬರಬಾರದು. ಅಷ್ಟರ ಮಟ್ಟಿಗೆ ನಾವು ನೋಡ್ಕೊಂಡು ಹೋಗೋಣ ಅಂತ ತಿಳಿಸಿ ನಿಮ್ಮ ಜೊತೆಗೆ ನಾನು ಇರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನೀವು ಯಾವ್ದಾರ ಒಂದು ಹಿರಿಯ ನಾಗರಿಕರ ಸಂಘದೊಳಗೆ ಒಂದು ಸದಸ್ಯತ್ವ ಪಡ್ಕೋರಿ. ಬಹುಶಃ ಲಕ್ಷ್ಮೇಶ್ವರ ತಾಲೂಕು ಹಿರಿಯ ನಾಗರಿಕರ ಸಂಘ ಹುಟ್ಟಿ ಬಹಳ ದಿವಸ ಆಗಿಲ್ಲ, ಆದ್ರ ಅದ್ಭುತವಾದಂತ ಕಾರ್ಯಕ್ರಮಗಳನ್ನ ಲಕ್ಷ್ಮೇಶ್ವರ ತಾಲೂಕಿನವರು ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳ ಸಮಾರಂಭ ಸಭೆಗಳನ್ನ ನಡೆಸಿ ಸದಸ್ಯರ ಸಂಖ್ಯೆ, ಅವರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಬಹಳ ಪ್ರಾಮುಖ್ಯವಾಗಿ ಆರೋಗ್ಯದ ವೈದ್ಯಕೀಯ ಸೌಲಭ್ಯವನ್ನ ನಿರಂತರವಾಗಿ ಸಂಘ ಕೊಟ್ಕೊಂತ ಬಂದಿದೆ. ಎಲ್ಲ ವರದಿಯನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಈ ಸಂಘದ ಅಧ್ಯಕ್ಷ ಅಂತ ಲಕ್ಕುಂಡಿ ಮಠ ಅವರು, ಯಮಗಿರಿ ಮಠ ಅವರು, ಮಡಿವಾಳ ಅವರು, ಎಲ್ಲ ಪದಾಧಿಕಾರಿಗಳಿಗೆ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಾವೆಲ್ಲ ಬಹಳಷ್ಟು ಚೆನ್ನಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈ ರೀತಿ ಒಳಗ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳು ಕೂಡ ಹಿರಿಯ ನಾಗರಿಕರ ಸಂಘ ಕಾರ್ಯವನ್ನ ಮಾಡಬೇಕು, ಮಾಡ್ತಾ ಇದ್ದಾವೆ. ಇಲ್ಲಿ ಹಳ್ಳಿಗೇರಿಗಳಿಗೂ ಚೆನ್ನಾಗಿ ಕೆಲಸ ಇದೆ. ನಿಮ್ದು ಗದಗ ಡಿಸ್ಟಿಕ್ ಜಿಲ್ಲಾ ಮಟ್ಟದ ಹಿರಿಯ ನಾಗರಿಕರು ಅಂದ್ರೆ ಬಹುಶಃ ನಾವೆಲ್ಲ ನೋಡಿದ್ದೀವಿ. ಎಷ್ಟರ ಮಟ್ಟಿಗೆ ಇದೆಯಪ್ಪ ಅಂದ್ರೆ ಇದು
ಇವತ್ತು ಸರ್ಕಾರ ಅಷ್ಟೇ ಅಲ್ಲ, ಮನೆಯಲ್ಲಿರುವಂತ ಕೆಲವೊಂದು ಹಿರಿಯ ನಾಗರಿಕರಿಗೆ ಮಕ್ಕಳು ಸಹಿತ ಅವರನ್ನ ಹೊರಗಾಕುವಂತ ದುಸ್ಥಿತಿಯಲ್ಲಿ ನಾವೆಲ್ಲರೂ ಸಹಿತ ಇದ್ದೀವಿ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮ್ಮಲ್ಲಿ ಆಶ್ರಮಗಳು, ವೃದ್ಧಾಶ್ರಮಗಳು ಆಗುತ್ತಾ ಇದ್ದಾವೆ. ಸಿಟಿಯಲ್ಲಿ ಅತಿ ಹೆಚ್ಚು ವೃದ್ಧಾಶ್ರಮಗಳು ಇತ್ತಿತ್ತಲಾಗಿ ಆಗುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸರ್ಕಾರಗಳನ್ನು ಸಹಿತ ಅವರಿಗೆ ಸಂಬಂಧಪಟ್ಟಂತ ಕಾನೂನುಬದ್ಧವಾಗಿರುವಂತ ಅವರ ರಕ್ಷಣೆಯನ್ನ ಕೊಡಬೇಕು, ಅವರ ರಕ್ಷಣೆಯನ್ನ ಮಾಡಬೇಕಾಗಿರುವುದು ಎಲ್ಲ ಹಿರಿಯ ನಾಗರಿಕರಿಂದ ಹಿಡ್ಕೊಂಡು